ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಭೀಕರ ಬರ ಪರಿಸ್ಥಿತಿಯಿಂದ ತತ್ತರಿಸಿರುವ ಗದಗ ಜಿಲ್ಲೆಯ ರೈತರು ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸುವಂತೆ ಹಾಗೂ ಬಾಕಿ ಇರುವ ಬೆಳೆ ವಿಮೆ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ನಿರಂತರವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ನಡುವೆ ರೈತರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆಂಬ ಆರೋಪಕ್ಕೆ ಗುರಿಯಾಗಿದ್ದ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಕೊನೆಗೂ ರೈತರ ಬಳಿ ಕ್ಷಮೆ ಯಾಚಿಸಿದ್ದಾರೆ. ಜುಲೈ 14, 2026ರಂದು ಗದಗ ತಾಲೂಕಿನ ತಿವಾಪುರ ಗ್ರಾಮದ ರೈತರು ಕಳೆದ ವರ್ಷದ ಬೆಳೆ ವಿಮೆ ಹಣ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಅಂತ ಮನವಿ ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ರು. ಈ ವೇಳೆ ರೈತರು ಬೆಳೆ ವಿಮೆ ಕುರಿತು ಪ್ರಶ್ನೆ ಮಾಡಿದಾಗ ನನ್ನ ಜೇಬಿನಲ್ಲಿ ಇರುವ ಹಣವನ್ನು ನಾನು ಕೊಡಬೇಕಾ ಎಂಬ ರೀತಿಯ ಉತ್ತರ ಕೊಟ್ಟಿದ್ದಾರೆಂದು ರೈತರು ಆರೋಪಿಸಿದ್ರು. ಈ ಹೇಳಿಕೆಯಿಂದ ಆಕ್ರೋಶಗೊಂಡ ರೈತರು ಜಿಲ್ಲಾಧಿಕಾರಿ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಮಾಧ್ಯಮಗಳ ಎದುರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಇದಾದ ಬಳಿಕ ಗದಗ ತಾಲೂಕಿನ ಕೊಟ್ಟು-ಮುಚ್ಚಗಿ ಗ್ರಾಮದ ರೈತರು ಕೂಡ ಸಾಲ ಮನ್ನಾ, ಬೆಳೆ ವಿಮೆ ಬಿಡುಗಡೆ ಹಾಗೂ ಜಿಲ್ಲೆಯನ್ನ ಬರಪೀಡಿತ ಅಂತ ಘೋಷಿಸುವಂತೆ ಮನವಿ ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಕೂಡ ರೈತರೊಂದಿಗೆ ಜಿಲ್ಲಾಧಿಕಾರಿ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಹಾಗೂ ಅನುಚಿತ ವರ್ತನೆ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿತು. ಈ ಘಟನೆಗಳು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದ್ದು, ರೈತ ಸಂಘಟನೆಗಳು ಹಾಗೂ ಸಾರ್ವಜನಿಕ ವಲಯದಲ್ಲಿ ಜಿಲ್ಲಾಧಿಕಾರಿಯ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ನಂತರ ನಡೆದ ಸಭೆಯಲ್ಲಿ ಸಾವಿರಾರು ರೈತರ ಎದುರು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಮ್ಮ ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಯಾಚಿಸುವುದಾಗಿ ತಿಳಿಸಿದ್ದಾರೆ. ಇದೀಗ ಗದಗ ಜಿಲ್ಲೆಯ ರೈತರು ತಕ್ಷಣವೇ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಿ ಬಾಕಿ ಇರುವ ಬೆಳೆ ವಿಮೆ ಹಾಗೂ ಪರಿಹಾರವನ್ನ ಶೀಘ್ರವೇ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರವನ್ನ ಆಗ್ರಹ ಮಾಡಿದ್ದಾರೆ. ಸರ್ಕಾರಕ್ಕೆ ಮಾತಾಡ್ತೀವಿ, ಸರ್ಕಾರ ಕೊಟ್ಟಿದ್ದೇನೆ. 4 ಗಂಟೆಗೆ ಬಂದಿದೆ. ಮತ್ತೆ ನೀರು ಜಲ್ ಜೀವನ್ ಮಿಷನ್ ಅಲ್ಲಿ ನೀರು ಮಾತ್ರ ಏನ್ ಹೇಳ ಮಾಡಿ ಯಾರು ನೋಡೋರು ಮುಂದೆ ಕರ್ಕೊಂಬ ಎಲ್ಲಿದ್ರ ಅವ್ರ ಕೈ ಬಿಡಿ ಅವ್ನು ಕರ್ಕೊಂಡ್ ಹೋಗಿಲ್ಲ. ತೀರ್ಮಾನ ಆಗೋಗಿದೆ. ಅವರ ಪ್ರಾಣಿನ ಕೊಂಡು ಕೊಡ್ತಾರೆ. ಜಲ್ಜೀವನ್ ಬರಲಿಲ್ಲ, ಅವರು ಜಲ್ಜೀವನ್ ಕೊಡ್ತೀನಿ, ಕೆಲಸ ಮಾಡಿಸ್ಬೇಕಂದ್ರು ಈ ದೇಶದ ಆಹಾರ ಭದ್ರತೆಗೋಸ್ಕರ ಎಲ್ಲರೂ ಮತ್ತು ಹಗಲಿಗೆ ರಾತ್ರಿ ದುಡಿದು ಇಂಥ ಸೋಮುಖ ಕೈಯಲ್ಲಿ ಏನು ಯಾಕೆ ಮಾತಾಡ್ತಾನಂದ್ರೆ ನಮ್ಮ ರೈತರಿಗೆ ಅವರನ್ನ ಮೇಲಾಗಿ ಏನೈತಿ ಇದು ಇವನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಇದನ್ನ ಮಾಡವ, ಅದಕ್ಕೆ ಸೇವೆಯಿಂದ ವಜಾ ಮಾಡಬೇಕು. ಮುಖ್ಯವಾಗಿ ಏನ್ ಹೇಳ್ಬೇಕಂದ್ರೆ ಇವ ಸಮಯ ಕೋರೋದಾತಾರ ನೀವು ವಜಾ ಮಾಡಬೇಕು. ಯಾಕಂದ್ರೆ ಇದು ಇಲ್ಲಿ ಆಗಲೇ ಹೋದ್ರೆ ಇದನ್ನ ಕರ್ನಾಟಕ ತುಂಬಾ ವ್ಯಾಪಿಸ್ತೇವೆ, ಕರ್ನಾಟಕ ತುಂಬಾ ವ್ಯಾಪಿಸ್ತೇವೆ ಅಂತ ಹೇಳಿ ನನ್ನ ಮಾತಿಗೆ ವಿನಾಯಿತಿ ಹೇಳ್ತಾ ಇದ್ದೇವೆ. ಕಳೆದ ತಿಂಗಳ ಅಲ್ಲೇ ಆಲ್ರೆಡಿ ಹೋರಾಟ ಮಾಡಿ ನಾವು ರೈತರ ಸಮಸ್ಯೆ ಹಂಚ್ಕೊಂಡು ಜಿಲ್ಲಾಧಿಕಾರಿ ಮೂಲಕ ನಮ್ಗೆ ಏನೈತಿ ಬೆಳೆ ವಿಮೆ ಬಂದಿಲ್ಲ, ಗದಗ ಜಿಲ್ಲಾದ್ಯಂತ ರೈತರಿಗೆ ಬೆಳೆ ವಿಮೆ ಹಾಕ್ಬೇಕು ಕಳೆದು ಹೊತ್ತಿತ್ತು. ಆಮೇಲೆ ಇನ್ನೊಂದು ಏನ್ ಬಂದಿಲ್ಲ ಅಂದ್ರೆ ರೈತರಿಗೆಲ್ಲ ಬೆಳೆ ಹಾಳಾಗಿ ರೈತರ ಬೆಳೆ ಹಾಳಾಗವು, ಆ ಬೆಳೆ ಪರಿಹಾರ ಹಾಕ್ಬೇಕು, ಆಮೇಲೆ ಒಂದು ಅದ್ರ ಜೊತೆಲ್ಲ ಸಾಲ ಮನ್ನಾ ಮಾಡ್ಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗೆ ಕಳೆದ ತಿಂಗಳ ಮನವಿ ಸಲ್ಲಿಸಿದ್ವಿ ಒಂದು 2 ವಾರದಿಂದ. ಆದ್ರೆ ಅವ್ರು ಏನೈತಿ ಉಡೇಪ ಉತ್ತರ ಕೊಟ್ರು. ಆಮೇಲೆ ಕೋಟುಂಬಿ ರೈತರಿಗೂ ಅಲ್ಲಿ ಬೆಳೆ ಪರಿಶೀಲನೆ ಹೋದಾಗ ಅವ್ರಿಗೆ ಸತ್ಯ ಉಡೇಪ ಉತ್ತರ ಕೊಟ್ರು. ಇವತ್ತೆಲ್ಲ ರೈತ ಮುಖಂಡರು ಬಂದು ಒಂದು ಜಿಲ್ಲಾಡಳಿತ ಮುಂದೆ ಪ್ರತಿಭಟನೆ ಮಾಡಿ ಅವರಿಂದ ಸರ್ಕಾರಕ್ಕೆ ಅಪೇಕ್ಷೆ ಕೊಡುವಂತ ವಿಚಾರ ಆ ಡಿಸಿಆರ್ ನಿನ್ನ ಇವತ್ತು ಏನಂದ್ರ ಅವತ್ತು ಬೆಳೆ ವರ್ಗಾವಣೆ ಮಾಡಿ ಒಳ್ಳೆ ಜಿಲ್ಲಾಡಳಿತ ಅಧಿಕಾರಿಗಳನ್ನ ನಮ್ಮ ಜಿಲ್ಲೆಗೆ ಗದಗ ಜಿಲ್ಲೆಗೆ ನೇಮಕ ಮಾಡ್ಬೇಕಂತ ಹೇಳಿದ್ವಿ. ಅವ್ರಿಗಾದ್ರೆ ಏನೈತಿ ಅವ್ರ ಕ್ಷಮೆ ಕೇಳ್ಯಾರ. ಕ್ಷಮೆ ಕೇಳಿ ಇವತ್ತು ಈ ಜಿಲ್ಲಾಧಿಕಾರಿ ಮೂಲಕ ವಿವಿಧ ಬೇಡಿಕೆ ಕುರಿತು ನಾವೇನ್ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಿದ್ವಿ. ಆ ಎಲ್ಲಾ ಮನವಿ ಪರಿಶೀಲಿಸಿ ಯಾವ ಎಲ್ಲ ವಿವಿಧ ಬೇಡಿಕೆಗಳನ್ನ
ಒಂದು ಈಡೇರಿಸಿಕೊಡ್ಬೇಕಂತ ಎಲ್ಲ ಗದಗ ಜಿಲ್ಲೆಯ ರೈತರಲ್ಲಿ ಇವತ್ತಿನ ಹೋರಾಟದ ರೂಪುರೇಷೆಗಳೇನಪ್ಪಾ ಅಂದ್ರ, ನಾವು ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕ್ಷಮೆಯನ್ನ ಕೋರ್ಬೇಕಂತ ನಮ್ಮ ಬಲವಾದ ಬೇಡಿಕೆ ಇತ್ತು. ಅದೇ ಪ್ರಕಾರ ಜಿಲ್ಲಾಧಿಕಾರಿ ಬಹಿರಂಗವಾಗಿ ರೈತರಿಗೆ ಕ್ಷಮೆಯನ್ನು ಕೇಳಿದ್ದಾರೆ. ಕ್ಷಮೆ ಕೇಳಿದ್ರೆ ಅಷ್ಟೇ ಅಲ್ಲ, ನಮ್ಮ ಸುಮಾರು 14ರಿಂದ 15 ಬೇಡಿಕೆಗಳನ್ನು ಇಟ್ಟಿವೆ. ನಮ್ಮ ಬೆಳೆ ವಿಮಾ ಹಾಗೂ ಬೆಳೆ ಪರಿಹಾರ ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು ಎಲ್ಲಾ ಬ್ಯಾಂಕ್ಗಳಲ್ಲಿ. ಅದೇ ರೀತಿ ಯಂತ್ರೋಪಕರಣ ಔಷಧೋಪಚಾರಕ್ಕ ರೈತರಿಗೆ, ಸಾಮಾನ್ಯ ರೈತರಿಗೆ ಹಾಗೂ SC ರೈತರಿಗೆ 90% ರಿಯಾಯಿತಿಯನ್ನು ಕೊಡ್ಬೇಕು. ರಸಗೊಬ್ಬರದಿಂದ ಹಿಡ್ಕೊಂಡು ಯಂತ್ರೋಪಕರಣಗಳಿಗೆ ಆಗಿರ್ಬಹುದು. ಅದೇ ತರನಾಗಿ ನಮ್ಮೆಲ್ಲ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ. ಇವೆಲ್ಲ ಬೇಡಿಕೆಗಳು ಆಗದೇ ಇದ್ದ ಪಕ್ಷದಲ್ಲಿ ನಾವು ಮತ್ತೆ ಬೃಹತ್ವಾಗಿರ್ತಕ್ಕಂಥ ಹೋರಾಟವನ್ನು ಹಾಕೊಂತೀವಂತ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸಂದೇಶವನ್ನು ಕೊಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ತತ್ಕ್ಷಣ ನಾವೇನು 14-15 ಬೇಡಿಕೆಗಳನ್ನು ಹಾಕೊಂಡಿದೀವಿ, ಅವು ಸಂಪೂರ್ಣ ಜಾರಿಗೆ ಬರಬೇಕನ್ನೋ ನಮ್ಮ ಬಲವಾದ ಒತ್ತಾಯ ಐತಿ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಏನು ಇವತ್ತು ಒಂದು ಜಿಲ್ಲಾಧಿಕಾರಿಗಳ ವಿರುದ್ಧ ಬೃಹತ್ ಒಂದು ಹೋರಾಟವನ್ನು ನಮ್ಮ ಇಡೀ ಜಿಲ್ಲಾ ರೈತ ಸಂಘದ ಮುಖಂಡರು ಎಲ್ಲರೂ ಸೇರಿ ಒಂದು ಏನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ DC ಅವರಿಗೆ ಒಂದು ನಮ್ಮ ರೈತ ಸಂಘದ ಶಕ್ತಿ ಏನು ಎಂಬುದನ್ನು ನಾವು ಎತ್ತಿ ತೋರಿಸಿದ್ದೇವೆ. DC ಅವರು ಏನಪ್ಪಾ ಅಂದ್ರೆ, ಇಂದು ನಮ್ಮ ರೈತ ಸಂಘದ ಮುಖಂಡರು ನಮ್ಮ ಬೆಳೆ ಹಾನಿಯಾಗಿದೆ, ಇಂದಿನ ವರ್ಷ ಬೆಳೆ ವಿಮೆ ಬಂದಿಲ್ಲ ಅಂತಂದು ಏನೋ ಒಂದು ಮನವಿ ಕೊಡಕ್ಕೆ ಹೋದಾಗ DC ಅವರು ದರ್ಪದಿಂದ ಮಾತಾಡಿದ್ರು. ಆ ದರ್ಪದಿಂದ ಮಾತಾಡಿದ ಕಾರಣ ಇವತ್ತು ರೈತ ಶಕ್ತಿ ಗದಗ ಜಿಲ್ಲೆಯಲ್ಲಿ ಏನು ಎಂಬುದನ್ನು ನಾವು ಎಲ್ಲ ರೈತ ಸಮುದಾಯದವರು ತೋರಿಸಿಕೊಟ್ಟಿದ್ದೇವೆ ಸರ್. ಇದು ಕೇವಲ ಹೋರಾಟ ಅಲ್ಲ. DC ಅವರು ಕ್ಷಮೆ ಯಾಚಿಸಿ ನಮಗೆ ಒಂದು ಏನು ನ್ಯಾಯಯುತವಾದ ನಮ್ಮ ರೈತರಿಗೆ ಏನು ಒಂದು ಅವಹೇಳನಕಾರಿ ಶಬ್ದವನ್ನು ಮಾತಾಡಿದ್ರು. ಇಂದಿನ ದಿವಸ ಅವರು ಕ್ಷಮೆ ಯಾಚಿಸುವುದವರೆಗೆ ನಾವು ಯಾವತ್ತೂ ಈ ಸ್ಟ್ರೈಕ್ ಅನ್ನು ಬಿಡೋದಿಲ್ಲ ಅಂತಂದು ನಾವು ಮಾಧ್ಯಮದ ಮತ್ತು ಪೊಲೀಸ್ ಇಲಾಖೆಯಿಂದ ಹೇಳಿದಾಗ DC ಅವರು ನಾನು ಮಾತಾಡಿದ್ದು ತಪ್ಪಾಗಿರಬಹುದು, ಅದನ್ನು ಕ್ಷಮಿಸಿ ಅಂತಂದು ಎಲ್ಲಾ ರೈತರ ಮುಖಂಡರ ಮೂಲಕ ಕೇಳಿದ್ದಾರೆ. ಇದು ಕೇವಲ ಹೇಳಿಕೆ ಮಾತ್ರ ಆಗಬಾರ್ದು, ಪತ್ರಿಕಾ ಹೇಳಿಕೆಯಲ್ಲಿ ನೀಡಬೇಕು. ನಾನು ಕ್ಷಮೆ ಯಾಚಿಸಿದ್ದೇನೆ ಅಂತಂದು ಅಂದಾಗ ಮಾತ್ರ ನಾವು ಈ ಹೋರಾಟ ಬಿಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಏನು 2025-26ನೇ ಸಾಲಿನ ಬೆಳೆ ವಿಮೆಯನ್ನು ಹಾಕದೇ ಇದ್ದರೆ ಮತ್ತೆ ಇದೇ ತರನಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇಡೀ ಗದಗ ಜಿಲ್ಲೆಯನ್ನು ಬಂದ್ ಮಾಡುವುದರ ಮೂಲಕ ಒಂದು ರೈತ ಶಕ್ತಿ ಏನೆಂಬುದನ್ನು ನಾವು ತೋರಿಸಬೇಕಾಗುತ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಏನು ಇದೊಂದು ಹೋರಾಟಕ್ಕೆ ನೀವು ಮಣಿದಿದ್ದೀರಿ ಅಂತಂದು ನಾವು ತಿಳಿದಿದ್ದೇವೆ. ಇವತ್ತಿನ ಇಷ್ಟು ಪ್ರತಿಭಟನೆಗೆ ಕಾರಣ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಯಾಕಂತಂದ್ರೆ ಮಾನ್ಯ ಹೋದಂತ ರೈತರಿಗೆ ಸರಿಯಾದ ಸ್ಪಂದನೆಯನ್ನು ಕೊಟ್ಟಿದ್ರೆ ಇವತ್ತು ಈ ಮಟ್ಟಕ್ಕ ಬರ್ತಿರ್ಲಿಲ್ಲ. ಇವತ್ತು ಎಷ್ಟೊಂದು ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಇವತ್ತು ಎಷ್ಟೊಂದು ರೈತರು ತಮ್ಮ ಕೆಲಸಗಳನ್ನ ಬಿಟ್ಟು ಇವತ್ತು ಇಲ್ಲಿ ಬಂದು ಪ್ರತಿಭಟನೆ ಮಾಡಬೇಕಾಗಿದೆ. ಇದಕ್ಕೆಲ್ಲ ಎಷ್ಟು ಕಾರಣ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ರೈತರ ಒಂದು ಆಶೋತ್ತರಗಳಿಗೆ ಸರಿಯಾಗಿ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ಈಗಿನ ಜಿಲ್ಲಾಧಿಕಾರಿಗಳು ಅವರನ್ನ ಅಮಾನತುಗೊಳಿಸಬೇಕು ಮತ್ತು ಗದಗ ಜಿಲ್ಲೆಗೆ ಏನು ಬರಗಾಲ ಘೋಷಣೆ ಅಂತ ಮಾಡಬೇಕು. ಇನ್ನೆಲ್ಲ ಉಳಿದ ರೈತರ ಬೆಳೆ ವಿಮೆಯನ್ನ ತುರ್ತು ಮಂಜೂರು ಮಾಡ್ಬೇಕಂತೇಳಿ ಈ ಮೂಲಕ ಮಾನ್ಯ ಮಂತ್ರಿಗಳನ್ನ ಕೇಳ್ಕೊಂತಾ ಇದ್ದೇವೆ. ಈಗ ಮಾನ್ಯ DC ಅವರಿಗೆ ನಾವು ಕೊಟ್ಟಿದ್ದೇವೆ. ಯಾಕಂದ್ರೆ ಕಾನೂನು ಅಡಿಯಲ್ಲಿ ನಾವು ಅವರ ಮುಖೇನ ಹೋಗ್ಬೇಕಾದ್ರಿಂದ ಅವರ ಕೈಯಲ್ಲಿ ಇವತ್ತು ಕೊಟ್ಟಿದ್ದೇವೆ. ನಂತರ ನಾವು ಏನಾದ್ರೂ ಮುಂದುವರಿಲಿಲ್ಲ ಅಂತಂದ್ರೆ ಈ ಒಂದು ಮೆರವಣಿಗೆ ಮತ್ತು ಈ ಒಂದು ಪ್ರತಿಭಟನೆ ವಿಧಾನಸಭೆಯವರೆಗೂ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನು ಹೇಳ್ತೇವೆ. ಈಗಾಗಲೇ ಪ್ರಸಕ್ತ ಸಾಲಿನ 2026-27ನ ಬರ ವೀಕ್ಷಣೆಗೆ ಕೊಟಂಚಿಗೆ ಗ್ರಾಮಕ್ಕೆ ಆಗಮಿಸಿದಂತ ಜಿಲ್ಲಾಧಿಕಾರಿಗಳು ನಮ್ಮ ರೈತ ಮುಖಂಡರಿಗೆ, ನಮ್ಮ ರೈತ ಸಮುದಾಯಕ್ಕೆ ಬಹಳ ವಿರುದ್ಧವಾಗಿ ಮಾತಾಡಿ ಅದನ್ನ ಅಸಹ್ಯಕರವಾದ ಶಬ್ದ ಪದ ಬಳಕೆ ಮಾಡಿದ್ರು. ಅದನ್ನ ನಾವು ಖಂಡಿಸಿ ಇವತ್ತ ನಮ್ಮ ರೈತ ಬೆಳೆಗೆ ಉತ್ತಮ ಮಳೆ ಏನಾರ ಆಗಿದ್ರೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಬರುವಂತ ಅವಶ್ಯಕತೆ ಇರಲಿಲ್ಲ. ನಮಗ ಮಳೆ ಕೊರತೆ ಐತಿ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ತಾವಾಗಿ ಸರ್ಕಾರ ಆದೇಶ ಮಾಡಿದಾಗ ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ರೈತರು ತಮ್ಮ ಹಳವನ್ನ ಅವರಿಗೆ ತೋಡ್ಕೊಂಡಾಗ ಅವಾಗ ಒಂದು ಶಬ್ದವನ್ನು ಬಳಸ್ತಾರ, ನೀವು ಈ ತರ ಮಾಡೋ ವ್ಯವಸ್ಥೆ ಇದ್ರ ವ್ಯವಸಾಯವನ್ನ ಮಾಡಬಾರ್ದಾಗಿತ್ತು ಅಂತ ನಮ್ಮ ರೈತ ಮುಖಂಡರಿಗೆ ಜಿಲ್ಲಾಧಿಕಾರಿಗಳು ನುಡಿತಾರ.
ಇದು ನಮ್ಮ ರೈತ ಸಮುದಾಯಕ್ಕೆ ಬಹಳ ಹಿನ್ನಡೆ ಅಂತ ಖಂಡಿಸಿ ನಾವು ಎಲ್ಲಾ ಗದಗ ಜಿಲ್ಲಾ ಸಮಸ್ತ ರೈತ ಬಾಂಧವರು ಎಲ್ಲಾ ಸೇರ್ಕೊಂಡು ಇವತ್ತು ರೈತ ಚಳವಳಿಯನ್ನ ಹಮ್ಮಿಕೊಂಡಿದ್ವಿ. ಇದಾದ್ಮೇಲೆ ನಾವು ಈಗಾಗಲೇ ರೈತರ ಸಮುದಾಯವನ್ನ ಕ್ಷಮಾಪಣೆ ಕೇಳ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ವಿ. ಅದನ್ನ ಸಮುದಾಯದ ಕ್ಷಮಾಪಣೆಯನ್ನ ಆನೆ ಮಾಡಿದ್ದಾರೆ. ಇದು ರೈತ ಸಂಘಟನೆಗೆ ಜಯ ಅಂತ ಹೇಳಿ ನಾನು ಒಪ್ಕೊಂತೇನೆ. ಆಮೇಲೆ ಇದರಂತೆ ಇನ್ನೂ ಒಂದು ಬೇಡಿಕೆ, ಈಗಾಗಲೇ ಮುಂಗಾರು ಹಂಗಾಮ ಆಗಸ್ಟ್ ತಿಂಗಳು ಮಳೆ ಬಿದ್ದಿಲ್ಲ. ಇಲ್ಲಿವರೆಗೂ ಮಳೆ ಕೊರತೆ ಗದಗ ಜಿಲ್ಲೆಯಲ್ಲಿ ಕಾಡ್ತಾ ಇದೆ. ಆದಷ್ಟು ಜಲ್ದಿ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಗಮನಕ್ಕೆ ತಂದು ಎಲ್ಲಾ ವಿಮೆ ತುಂಬಿದಂತ ರೈತರಿಗೆ ಬೆಳೆವನ್ನ ಬರುವಂತ ಇವನ್ನ ಪರಿಶೀಲನೆ ಮಾಡಿ ಮನವಿ ಸಲ್ಲಿಸಿವ್ರಿ. ಅವರನ್ನ ಈಗ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವ್ರಿ, ಕೃಷಿ ಇಲಾಖೆಗೆ ಸಲ್ಲಿಸಿವ್ರಿ, ತೋಟಗಾರಿಕೆ ಇಲಾಖೆಗೂ ಸಲ್ಲಿಸಿವಿ. ಈಗ ನಮ್ಗೆ ಆದಷ್ಟು ಜಲ್ದಿ ಸರ್ಕಾರ ಗಮನಕ್ಕೆ ತಂದು ಆದಷ್ಟು ಜಲ್ದಿ ರೈತರಿಗೆ ಪರಿಹಾರ ಒದಗಿಸುವಂತ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡ್ಬೇಕಂತೇಳಿ ತಮ್ಮ ಮೂಲಕ ನಾವು ವಿನಂತಿ ಮಾಡ್ತೀವಿ. ಅಂದಪ್ಪ ಕೋಳೂರ, ಗದಗ, AG ನ್ಯೂಸ್.